ಭಾರತದ ಅತಿ ದೊಡ್ಡ ಗುಮ್ಮಟ ಹೊಂದಿದಂತಹ ಜಿಲ್ಲೆ ಇದು ಗುಮ್ಮಟ ನಗರಿ ವಿಜಯಪುರ. ವೆಲ್ಕಮ್ ಟು ದ ಸಿರೀಸ್ ಆಫ್ ಗಂಧದ ಗುಡಿ. ಇದು ರಾಜ್ಯೋತ್ಸವದ ಸಂಭ್ರಮ. ವಿಜಯಪುರ ಎಂದರೆ ಸಿಟಿ ಆಫ್ ವಿಕ್ಟರಿ ಅಂತ ಅರ್ಥ. ವಿಜಯಪುರ ಕರ್ನಾಟಕದಲ್ಲಿಯೇ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿದಂತಹ ಜಿಲ್ಲೆ. ಜಗಜ್ಯೋತಿ ಬಸವಣ್ಣನವರು ಹುಟ್ಟಿದ್ದು ಇದೇ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ. ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಜೋಳ ಮತ್ತು ದ್ರಾಕ್ಷಿಯನ್ನ ಈ ಜಿಲ್ಲೆಯಲ್ಲಿ ಬೆಳೆಯಲಾಗುತ್ತದೆ. ವಿಜಯನಗರ ಅರಸರ ಪತನಕ್ಕೆ ಕಾರಣವಾದ ರಕ್ಕಸ ತಂಗಡಿ ಯುದ್ಧ ನಡೆದಿದ್ದು ಇದೇ ವಿಜಯಪುರದ ತಾಳಿಕೋಟೆಯ ಬಳಿ. ಇಸ್ಲಾಮಿಕ್ ಅರಸರು ಹೆಚ್ಚಾಗಿ ಆಳಿದ ಕಾರಣ ಬಿಜಾಪುರದಲ್ಲಿ ಅವರ ಶೈಲಿಯ ಸ್ಮಾರಕಗಳನ್ನ ಕಾಣಬಹುದು. ಗೋಲ್ ಗುಂಬಜ್, ಇಬ್ರಾಹಿಂ ರೋಜಾ, ಬಾರಾ ಕಮಾನ್, ಸಾತ್ ಕಬರ್ ಇಲ್ಲಿನ ಪ್ರಮುಖ ಸ್ಮಾರಕಗಳು. ಆಲಮಟ್ಟಿಯಲ್ಲಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಕಟ್ಟಿದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯವನ್ನ ಕಾಣಬಹುದು. ಇದರ ಹಿನ್ನೀರಿನಿಂದ ಆಲಮಟ್ಟಿಯಲ್ಲಿ ಸುಂದರವಾದಂತಹ ಗಾರ್ಡನ್ ಗಳನ್ನು ನಿರ್ಮಿಸಿದ್ದಾರೆ. ಖ್ಯಾತ ಗಣಿತ ಶಾಸ್ತ್ರಜ್ಞ ಭಾಸ್ಕರಾಚಾರ್ಯ, ಅಭಿನವ ಪಂಪ, ನಾಗಚಂದ್ರ, ಕನ್ನಡದ ಕುಲಪುರೋಹಿತರಾದ ಆಲೂರು ವೆಂಕಟರಾಯರನ್ನ ಕನ್ನಡ ನಾಡಿಗೆ ನೀಡಿದ ಕೀರ್ತಿ ಈ ವಿಜಯಪುರ ಜಿಲ್ಲೆಯದು. ಇವಾಗ ನೀವ್ ಹೇಳಿ, ಗೋವಾವನ್ನ ಪೋರ್ಚುಗೀಸರಿಗೆ ನೀಡಿದ ಅರಸ ಯಾರು? ಕಮೆಂಟ್ ಮಾಡಿ ಮತ್ತೆ ನಮ್ಮ ಪೇಜ್ ನ ಫಾಲೋ ಮಾಡಿ.